ಆಕಾಶನು ಅಮೆರಿಕ ಸಂಬಂಧ ಮುರಿದ್ಮೇಲೆ ಯದುನ ಮದ್ವೆ ಆಗೋದಕ್ಕೆ ಅಂತ ಹೊರಟಿದ್ಲು. ಅದಕ್ಕೆ ಅಂತ ಕೆಲ್ಸನೂ ಬಿಟ್ಟಿದ್ಲು. ಆಗ್ಲೇ ನನಗ್ ಡೌಟ್ ಬಂದಿತ್ತು ಇವಳು ಏನೋ ಮಾಡಕ್ ಹೊರಟಿದ್ದಾಳೆ ಅಂತ. ಯಾವುದೋ ಸೈಕಲ್ ಗ್ಯಾಪ್ ಅಲ್ಲಿ ಮಾವನ್ನ ಮೀಟ್ ಮಾಡಿ ಯದು ನನಗೆ ಸೆಟ್ ಆಗ್ತಿಲ್ಲ, ನೀವೇ ನನ್ಗೆ ಇನ್ಸ್ಪಿರೇಷನ್, ಮದ್ವೆ ಆದ್ರೆ ನಾನು ನಿಮ್ಮಂತವ್ರನ್ನೇ ಮದ್ವೆ ಆಗ್ಬೇಕು ಅಂತ ಸೆಂಟಿಮೆಂಟಲ್ ಡೈಲಾಗ್ ಹೊಡೆದಿರ್ತಾಳೆ. ಅದಕ್ಕೆ ಮಾವ ಕರ್ಗ್ ಹೋಗ್ಬಿಟ್ಟಿರ್ತಾರೆ. ಈ ಬೆಂಕಿಗೆ ಬೆಣ್ಣೆ ಕರ್ಗೋಗಿರುತ್ತಲ್ಲ ಆ ತರ. ಮಲ್ಲಿಕಾ, ಸುಮ್ಮನೆ ಏನೋ ಊಹಿಸ್ಕೊಂಡು ಮಾತಾಡಬೇಡ. ಹಾಗೆಲ್ಲ ಏನೂ ಆಗಿರಲ್ಲ. ಅಪ್ಪ ಹೇಳಿದ್ದೆ ಕಾರಣ ಇರ್ಬೋದು, ಇಲ್ಲ ಅಂದ್ರೆ ಬೇರೆನೇ ಕಾರಣ ಇರ್ಬೋದು. ಊರ್ ಕೊಳ್ಳೆ ಹೊಡಿಯೋರ್ಗೆ ಬೇರೆ ಯಾವ ಕಾರಣ ಬೇಕು? ಮನೆ ಹಾಳು ಕೆಲಸ ಮಾಡೋ ಆ ಕಾವೇರಿನೇ ಈ ಕೆಲಸ ಮಾಡಿರ್ತಾಳೆ. ಅವಳನ್ನ ಯಾವುದೇ ಕಾರಣಕ್ಕೂ ನಂಬೋ ಹಾಗಿಲ್ಲ ಅಂತ ಮಾಟ್ಗಾತಿ ಅವಳು. ಅವಳಷ್ಟೇ ಅಲ್ಲ ರೀ, ಅವಳು ಫ್ಯಾಮಿಲಿನೇ ಒಂಥರ ಊಸ್ರವಳ್ಳಿ ಫ್ಯಾಮಿಲಿ ಇದ್ದಂಗೆ. ಕ್ಷಣ ಕ್ಷಣನೂ ಬಣ್ಣ ಚೇಂಜ್ ಮಾಡ್ತಾನೆ ಇರ್ತಾರೆ. ಎಸ್, ಯು ರೈಟ್. ಯಾವುದೇ ಕಾರಣಕ್ಕೂ ಅವಳ ಫ್ಯಾಮಿಲಿ ಅಂಡ್ ಫ್ಯಾಮಿಲಿ ಮೆಂಬರ್ಸ್ನ ನಂಬೋ ಹಾಗಿಲ್ಲ. ಅಂಡ್ ಯು ನೋ ವಾಟ್, ಅವ್ರ ಚಿಕ್ಕಪ್ಪ ಯಾರೋ ಇದ್ನಲ್ಲ, ರಘುಪತಿ, ಅವನು ನಮ್ಮನ್ನ ನಮ್ಮಪ್ಪನ್ನ ಡಿಸ್ಟ್ರಾಯ್ ಮಾಡ್ಬೇಕು ಅಂತ ಕಾಯ್ತಾ ಇದ್ದ, ಇನ್ಕ್ಲೂಡಿಂಗ್ ಅವರ್ ಫ್ಯಾಮಿಲಿ ಬಿಸ್ನೆಸ್. ಅವ್ರ ಅಣ್ಣನ್ ಮಗನ್ ಕೆಲ್ಸ ಕೊಟ್ಟಾಗ ಬೇಡ ಬೇಡ ಅಂತ ಅಪ್ಪಂಗೆ ಎಷ್ಟು ಹೇಳ್ದೆ, ಆದ್ರೆ ಅವ್ರು ನನ್ ಮಾತು ಕೇಳಲಿಲ್ಲ. ಈ ಎರಡು ಫ್ಯಾಮಿಲಿನ ಕಂಪೇರ್ ಮಾಡಬೇಡ, ಇವ್ರ ಫ್ಯಾಮಿಲಿ ಬೇರೆ ರಾಜೇಶ್ ಫ್ಯಾಮಿಲಿ ಬೇರೆ ಅಂತ ವಾದ ಮಾಡಿದ್ರು. ಇದನ್ನೆಲ್ಲ ನೋಡ್ತಾ ಇದ್ರೆ ಇವಳು ಇದನ್ನೆಲ್ಲ ಮುಂಚೆನೆ ಪ್ಲಾನ್ ಮಾಡಿ ಎಂಪ್ಲಾಯಿ ಆಗಿ ಕೆಲ್ಸಕ್ಕೆ ಸೇರಿದ್ಲು ಅಂತ ನನಗನ್ನಿಸ್ತಾ ಇದೆ. ಹೌದು, ನನಗೂ ಹಾಗೆ ಅನ್ನಿಸ್ತಿದೆ. ಈಗ ಕಾವೇರಿ ಮನೆಗೂ ಯಜಮಾನಿ ಆಗಿದ್ದಾಳೆ, ಕಂಪನಿಗೂ ಯಜಮಾನಿ ಆಗಿದ್ದಾಳೆ. ಹಾಗೆ ಮನೇನೂ ಹಾಳು ಮಾಡಬಹುದು, ಕಂಪನಿನೂ ತನ್ನ ವಶಕ್ಕೆ ತಗೊಳ್ಬಹುದು. ತನ್ನ ಸೇಡನ್ನ ತೀರಿಸ್ಕೊಳ್ಳೋದಕ್ಕೋಸ್ಕರನೇ ಪಕ್ಕ ಪ್ಲಾನ್ ಮಾಡಿದಾಳೆ. ನೀವು ಹೇಳ್ತಿರೋದು ನೋಡ್ತಾ ಇದ್ರೆ ಆ ರಘುಪತಿನೇ ಕಾವೇರಿ ಕೈಲಿ ಇದೆಲ್ಲ ಮಾಡಿಸ್ತಿದ್ದಾನೆ ಅಂತ ಅನಿಸ್ತಾ ಇದೆ. ನಾನು ಬೇರೆ ಅವನ್ನ ಜೈಲಿಗೆ ಹಾಕ್ಸಿದ್ದೀನಿ. ಆ ಕೋಪಕ್ಕೆ ಅವನು ಕಾವೇರಿನ ಅಸ್ತ್ರವಾಗಿ ಬಳಸ್ಕೊಂಡು ಇದೆಲ್ಲ ಮಾಡ್ತಾ ಇದ್ದಾನೆ. ಆದರೆ ಇದು ಮಾವಂಗೆ ಅರ್ಥನೇ ಆಗ್ತಾ ಇಲ್ಲ. ನಾವು ಹೇಳಿದ್ರು ಅವ್ರು ಕೇಳ್ತಾ ಇಲ್ವಲ್ಲ. ಇದಕ್ಕೆಲ್ಲ ಕಾರಣ ಆ ಮನೆ ಹಾಳಿ ಕಾವೇರಿ. ಮಾವನ್ನ ಅಷ್ಟು ಮೈಂಡ್ ವಾಶ್ ಮಾಡಿದಾಳೆ. ಛೇ, ಇಂಥ ನೀಚ ಹೆಣ್ಣನ್ನ ನನ್ನ ಜೀವನದಲ್ಲೇ ನಾನು ನೋಡಿಲ್ಲ. ಪ್ರೀತಿಲಿ ಮೋಸ ಮಾಡ್ಕೊಂಡು ಬದುಕ್ತಿರೋ ಹೆಣ್ಣನ್ನು ನಾನು ನೋಡಿದ್ದೀನಿ. ಆದ್ರೆ ತನ್ನ ಅಸ್ತಿತ್ವನ ಮಾರ್ಕೊಂಡು ಬದುಕ್ತಾ ಇರೋ ನೀಚ ಹೆಣ್ಣು ಅಂತ ಯಾರಾದ್ರೂ ಇದ್ರೆ ಅದು ಕಾವೇರಿ ಮಾತ್ರ. ಪ್ರೀತು, ಏ ಪ್ರೀತು, ಪ್ರೀತು, ಮಲ್ಲಿಕಾ, ಯಾರ ಮುಂದೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ ನಿನಗೆ? ಕಾವೇರಿ ಬಗ್ಗೆ ಅನ್ಬಾರ್ದು ಅಂದ್ರೆ ಅವ್ನ್ ಹರ್ಟ್ ಆಗಲ್ವಾ? ಪ್ರೀತಿಸಿ ಮದ್ವೆ ಆಗ್ತೀನಿ ಅಂತ ನಂಬಿಸಿ ಕೊನೆಗೆ ಕೈ ಕೊಟ್ಟು ಅವ್ರ ಅಪ್ಪನ್ನೇ ಮದ್ವೆ ಆಗಿದ್ದಾಳೆ ಅಂತ ಅವಳ ಬಗ್ಗೆ ಏನ್ರಿ ಪ್ರೀತಿ, ಏನ್ರಿ ಸಿಂಪತಿ? ಲೆಕ್ಕಕ್ಕೆ ಅವಳನ್ನ ಕೊಂದು ಜೈಲಿಗೆ ಹೋದ್ರೂ ಪರವಾಗಿಲ್ಲ ಅನ್ನೋಷ್ಟು ಕೋಪ ಇರ್ಬೇಕು. ಅದನ್ ಬಿಟ್ಟು ಹೀಗೆ ಎದ್ದು ಹೋಗೋದಲ್ಲ. ಮಲ್ಲಿಕಾ, ಎಲ್ರು ನಿನ್ ತರಾನೇ ಇರಲ್ಲ. ನೋಡಿ, ನೀವೀಗ ಪ್ರೀತಮ್ ವಿಚಾರವಾಗಿ ಜಗಳ ಆಡೋದನ್ನು ಬಿಟ್ಟು ಕಾವೇರಿ ವಿಚಾರವಾಗಿ ಯೋಚನೆ ಮಾಡಿ. ನಮ್ಮ ಕೈ ಬಿಟ್ಟು ಹೋಗ್ತಿರೋ ಅಂತ ಈ ಮನೆ ಆಸ್ತಿ ಅಧಿಕಾರದ ಬಗ್ಗೆ ಯೋಚನೆ ಮಾಡಿ. ಯೋಚನೆ ಮಾಡೋದಕ್ಕೆ ಏನೂ ಇಲ್ಲ ಪ್ರಭಾ. ಇವಾಗ ನಾವೇನಿದ್ರು ಅಪ್ಪನಿಗೆ ಆ ಕಾವೇರಿ ಏನು ಅನ್ನೋದನ್ನ ಅರ್ಥ ಮಾಡಿಸಿ ಅವಳನ್ನ ಮನೆಯಿಂದ ಹೊರಗಡೆ ಹಾಕೋ ಹಾಗೆ ಮಾಡಬೇಕು. ಅದೇ ನಮ್ಮ ಮೊದಲನೇ ಕೆಲಸ, ಅಂತಿಮವಾದ ಕೆಲಸ.
ಪರಶುರಾಮ್ ಹಾಗೂ ಕಾವೇರಿಯ ಮದುವೆಗೆ ನಿಜವಾದ ಕಾರಣ ಏನು ಎಂಬುವುದು ನಿಖರವಾಗಿ ತಿಳಿಯದೆ ಹೋದರೂ ಕೂಡ ಕ್ಷಣ ಕ್ಷಣದಲ್ಲೂ ಈ ವಿಚಾರದ ಬಗ್ಗೆ ಅಭಿಪ್ರಾಯಗಳು ಬದಲಾಗ್ತಾ ಇದೆ. ಮೊದಲು ಕಾವೇರಿಯ ಅಕ್ಕನ ಗಂಡ ಈ ವಿಚಾರ ನಮ್ಗೆ ಗೊತ್ತೇ ಇಲ್ಲ, ಇದು ಮೋಸದಿಂದ ನಡೆದಿರುವಂತಹ ಮದುವೆ ಅಂತ ಹೇಳ್ತಾರೆ. ನಂತರ ಕಾವೇರಿಯ ತಾಯಿ ಅವಳು ನನ್ನ ಮಗಳೇ ಅಲ್ಲ, ನನ್ನ ಪಾಲಿಗೆ ಸತ್ತಿದ್ದಾಳೆ ಅಂತ ಹೇಳ್ತಾರೆ. ಕೊನೆಗೆ ಪರಶುರಾಮ್ ಅವರು ಅವರ ಬೀಗರ ಜೊತೆ ಮಾತನಾಡಿ ಆಚೆಗೆ ಬಂದು ಏನ್ ಹೇಳ್ತಾರೆ ಅನ್ನೋದನ್ನ ನೋಡು. ಅವಳು ಒಂದೇ ಸಲ ಬಂಡೆ ಕಲ್ಲ ನನ್ನ ತಲೆ ಮೇಲೆ ತಕ್ಕೆ ಕೊಲ್ಲೋಕ್ ನೋಡಿದ್ಲು. ಆದ್ರೆ ಇವರು ನನಗೆ ಹಿಂಸೆ ಕೊಟ್ಟು ಇಂಚಿಂಚಾಗಿ ಕೊಲ್ತಾ ಇದ್ದಾರೆ. ನನ್ ಬದುಕಿರೋದು ಇವ್ರಿಗೆಲ್ಲ ಸಮಸ್ಯೆನಾ? ಅಮ್ಮ ಹಾಗೆಲ್ಲ ಮಾತಾಡ್ಬೇಡಮ್ಮ. ಮತ್ತಿನ್ನೇನೆ ಪೂರ್ಣಿ, ಯಾವ ವಿಷಯ ಕೇಳಿದ್ರೆ ನನಗೆ ನೋವಾಗುತ್ತೋ, ಯಾವ ವಿಷಯ ಕೇಳಿದ್ರೆ ನನಗೆ ಜೀವ ಹೋದಾಗುತ್ತೋ ಅದೇ ವಿಷಯನ ಪದೇ ಪದೇ ಕೇಳೋ ಹಾಗೆ ಮಾಡ್ತಿದಾರಲ್ಲ. ನಾನು ಏನ್ ಮಾಡಿ ಸಾಯ್ಲಿ? ರೀ, ಯಾಕ್ರಿ ನೀವ್ ಹೀಗೆ? ನಮ್ ದುಃಖ ನಿಮಗ ಅರ್ಥನೇ ಆಗ್ತಿಲ್ವಾ? ನೀವು ಯಾಕ್ರಿ ನಮ್ಗೆ ಹೀಗೆ ನೋವು ಕೊಡ್ತಿದ್ದೀರಾ? ಪೂರ್ಣಿ, ಇದೊಳ್ಳೆ ಸರಿ ಹೋಯ್ತಲ್ಲ. ಈ ವಿಚಾರನ ಕೇಳೋಕೆ ನೋಡೋಕೆ ನನಗೂ ಹಿಂಸೆ ಆಗತ್ತೆ. ಆದ್ರೆ ಏನ್ ಮಾಡೋದು, ಹೊರಗಡೆ ಏನೇನು ನಡೀತಿದೆ ಅಂತ ತಿಳ್ಕೊಳಕ್ಕೆ ನ್ಯೂಸ್ ನೋಡ್ತಿದ್ದೆ ಅಷ್ಟೇ. ನಿನ್ ತಂಗಿ ಏನೋ ಬೆಂಕಿ ಹಚ್ಚಿ ಹೋಗಿ ತೆಪ್ಪ ಕೂತ್ಕೊಂಡ್ಬಿಟ್ಲು. ಆದ್ರೆ ಆ ಬೆಂಕಿಲಿ ಬಿದ್ದು ಬೇಯ್ತಾ ಇರೋದು ನಾವು. ಆಗ್ಲಿಂದ ನೋಡ್ತಾನೆ ಇದ್ದೀನಿ. ಮಾಡ್ದವ್ರನ್ನ ಬಿಟ್ಟು ಆಡ್ದವ್ರನ್ನ ಇಟ್ಕೊಂಡ್ರು ಅನ್ನೋ ಹಾಗೆ ನಿನ್ ತಂಗಿನ ಬಿಟ್ಟು ನನ್ನ ಹಿಡ್ಕೊಂಡು ಕೂತಿದ್ದೀರಾ. ನಿಮ್ ಕೋಪನ ನನ್ನ ಹತ್ರ ತೋರ್ಸೋದಲ್ಲ, ಹೋಗಿ ಅವಳ ಹತ್ರ ತೋರಿಸಿ. ಅಮ್ಮ, ಸಮಾಧಾನ ಮಾಡ್ಕೊ ಅಮ್ಮ. ಸಮಾಧಾನನ? ನಾನು ಹೇಗೆ ಸಮಾಧಾನ ಮಾಡ್ಕೊಳ್ಳಿ? ಯಾರು ನನ್ನ ಜೀವ ಅಂತ ಅನ್ಕೊಂಡಿದ್ನೋ ಅವಳೇ ನನ್ನ ಜೀವನ ಅಣು ಅಣುವಾಗಿ ಕೊಲ್ತಿದ್ದಾಳೆ. ನಾನು ಹೇಗೆ ಸಮಾಧಾನವಾಗಿರ್ಲಿ? ಹೇಗೆ ಸಮಾಧಾನವಾಗಿರ್ಲಿ? ಕಾವೇರಿ, ಇವ್ರ ದುಃಖ ಕಣ್ಣೀರಾಗಿ ಆಚೆ ಬಂದಿರೋ ಥರ ಕಾಣಿಸ್ತಾ ಇದೆ. ಆದರೆ ನನ್ನ ದುಃಖ ಒಳಗಡೆ ಕುದೀತಾ ಇದೆ. ದಿಕ್ಕನ್ನು ಬದಲಾಯಿಸಿ ಆರಂಭಿಸಿರೋ ಹೊಸ ಕತೆಗೆ ನಾನೇ ಅಂತ್ಯ ಹಾಡ್ತೀನಿ.